ಏನಾಗ್ತಾರೆ, ವಾರಕ್ಕೆ ಒಂದ್ಸಲ ಕುಡಿಯೋರು ಏನಾಗ್ತಾರೆ ಹಂಗೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ. ಆಮೇಲೆ ಏನಾಗ್ತೈತಿ ಡೈಲಿ. ಆಮೇಲೆ ಸ್ವಲ್ಪ ಜನ ಮಾತ್ರ ಪೇಷಂಟ್ಸ್ ಇರ್ತಾರೆ, ಅವ್ರು ಮುಂಜಾನೆ ಎದ್ದು ಡ್ರಿಂಕ್ಸ್ ಮಾಡಿಲ್ಲ ಅಂದರೆ ಕೈ ಕಾಲು ಆಡಂಗಿಲ್ಲ, ವಿಲೆ ಒದ್ದಾಡ್ತಿರ್ತಾರೆ, ಅವ್ರು ಕೈ ನಡಕ್ತಿರ್ತಾವೆ. ಆ ಥರ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ನಂಗೆ ಇನ್ನೊಂದು ಪೇಷಂಟ್ ಕೇಳಿದರು, ಸರ್ ಒಂದು ಡ್ರಿಂಕ್ ಮಾಡೋದ್ರಿಂದ ಏನೂ ಹಾರ್ಮ್ ಆಗಲ್ಲ, ಯಾವಾಗಲೂ ವರ್ಷಕ್ಕೆ ಒಂದ್ಸಲ ಮಾಡ್ತೀನಿ, ಹ್ಯಾಪಿ ನ್ಯೂ ಇಯರ್. ನಾನು ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ನಮ್ಮದು ದೇವ್ರು ನಮ್ಗೆ ಒಂದು ಲಿವರ್ ಅಂತ ಕೊಟ್ಟಾನೆ. ಅದ್ರದ್ದು ಏನಿರ್ತಾವೆ 500 ವೈಟಲ್ ಫಂಕ್ಷನ್ಸ್ ಇರ್ತಾವೆ. ಒಂದು ಲಿವರ್ ಒಂದು 500 ಫಂಕ್ಷನ್ಸ್ ಮಾಡ್ತೈತಿ. ನೀವು ಒಂದು ಈ ಡ್ರಿಂಕ್ ಅಂದರೆ 14 ಗ್ರಾಮ್ಸ್ ಆಫ್ ಆಲ್ಕೋಹಾಲ್ ನೀವು ಒಳಗೆ ತೊಗೊಂಡಾಗ ಏನಾಗುತ್ತೆ, ಇಟ್ ಹ್ಯಾಸ್ ಟು ಡೈಜೆಸ್ಟ್. ಇದೊಂದು ಟಾಕ್ಸಿನ್ ನಮ್ಮ ಬಾಡಿಗೆ. ಅದನ್ನು ಹೊರಗೆ ತೆಗಿಬೇಕಂದ್ರೆ ನಮ್ಮ ಲಿವರ್ ಇವೆಲ್ಲ ಫಂಕ್ಷನ್ ಸ್ಟಾಪ್ ಮಾಡಿ ಅದರಿಂದ ಅದು ಹತ್ತಬೇಕು. ಸೊ ನೀವು 14 ಗ್ರಾಮ್ಸ್ ಅಥವಾ 1 ಪೆಗ್ ಆಲ್ಕೋಹಾಲ್ ಕುಡಿದ್ರೆ ನಿಮ್ಮದು ಲಿವರ್ ಅದರಿಂದ 1.5 ತಾಸು ವರ್ಕ್ ಮಾಡಬೇಕು, ಇವೆಲ್ಲ ಫಂಕ್ಷನ್ಸ್ ಸ್ಟಾಪ್ ಮಾಡಿ. ಸೊ ಅದೇನಾಗುತ್ತೆ, ಡೈಲಿ ತೊಗೊಂಡಾಗ ಲಿವರ್ ತುಕ್ಕಿಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಒಳಗಿಂದ ಒಳಗೆ ಕೊಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ನಾರ್ಮಲ್ ಲಿವರ್. ನಿಮಗೆಲ್ಲ ಕಾಣ್ತಾ ಇದೆಯಲ್ಲ ಲಾಸ್ಟ್ ಲಿವರ್. ಸೊ ದಿಸ್ ಇಸ್ ದ ನಾರ್ಮಲ್ ಲಿವರ್ ಆ್ಯಂಡ್ ದಿಸ್ ಇಸ್ ದ ಆಲ್ಕೋಹಾಲಿಕ್ ಲಿವರ್. ಯು ಕ್ಯಾನ್ ಸಿ ಇಟ್ ಇಸ್ ಸ್ಟ್ರೆಂಥನ್ ಇನ್ ಸೈಜ್. ಆಮೇಲೆ ನಮ್ಮ ಹತ್ರ ಪೇಷಂಟ್ ಬರ್ತಾರೆ ಒಂದು 5-10 ವರ್ಷ ಹೊಡೆದ್ಮೇಲೆ ಅವ್ರು ಏನಾಗ್ತೈತೆ ಅಂದ್ರೆ ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಅಂತ ಹೇಳ್ತೀನಿ ಅವರಿಗೆ. ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಅಂತ ಏನಾಗಿರ್ತೈತೆ ಅಂದ್ರೆ ಫುಲ್ ಮಸಲ್ ವೇಸ್ಟಿಂಗ್ ಆಗಿರ್ತೈತೆ. ಅವ್ರು ಮಸಲ್ಸ್ ಏನಿರಲ್ಲ, ಹೊಟ್ಟೆ ಫುಲ್ ಇಷ್ಟು ಈ ಥರ ಕೊಡ ಆಗಿದಂಗೆ ಆಗಿರ್ತೈತಿ. ಅದ್ರಾಗ ನೀರು ತುಂಬಿರ್ತೈತೆ. ಪೇಷಂಟ್ ಕೇಳ್ತಾರೆ, ಅದು ನಿಮ್ಗೇನು ಗೊತ್ತಿಲ್ಲ ಸರ್ ಅದ್ರಾಗ ನೀರು ತುಂಬೈತೆ ಅಂತ ಹೇಳಿ. ಯಾಕಂದ್ರೆ ನಾವು ತೆಗಿತೀವಿ ಅದು. ಒಂದು ನೀಡಲ್ ಹಾಕಿದ್ರೆ ಟಕ್ ಅಂತ ನೀಡಲ್ ಹಾಕಿದ್ರೆ ಜುಯಿ ಅಂತ ನೀರು ಒಂದು 3-4 ಲೀಟರ್ ನೀರು ಬರುತ್ತೆ. ಸೊ ವಾರ ಬಂದು ಕೆಲವೊಂದು ಪೇಷಂಟ್ ತೆಗೆಸ್ಕೊತಾರೆ. ಬಟ್ ದುರಂತ ಏನಂತಂದರೆ ಇವೆಲ್ಲ ಯಂಗ್ ಪೇಷಂಟಲ್ಲಿ ನಾವು ನೋಡ್ತಾ ಇದ್ವಿ, 25-35 ವಯಸ್ಸು 40 ವಯಸ್ಸು. ಸೊ ಇವರೆಲ್ಲ ದುಡಿಬೇಕಾಗಿರೋರು ಇಂಥ ಬಂದು ಡೈಲಿ ಐ ಸಿ ಇನ್ ಮೈ ಒಪಿಡಿ 4 to 5 ಸಚ್ ಕೇಸಸ್ ಆಫ್ ಕ್ರಾನಿಕ್ ಲಿವರ್ ಡಿಸೀಸ್. ಆಮೇಲೆ ನಾವು ಆಲ್ಕೋಹಾಲ್ ಲಿವರ್ ಫೇಲ್ಯೂರ್ ಆಗಿರ್ತೈತಲ್ಲ, ಅವ್ರಿಗೆ ಕೈ ಈ ಥರ ಮಾಡಿದ್ರೆ ಈ ಪೊಸಿಷನ್ ಮೇಂಟೈನ್ ಮಾಡೋಕ್ಕೆ ಬರ್ತಿರಲ್ಲ, ಕೈ ನಡಕ್ತಿರ್ತಾರೆ. ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ನೋಡಿ ದೇವ್ರು ಕರೀತದ ನಮ್ಗೆ ಬರ್ತೀನಿ ಅಂತ ಹೇಳ್ತಾನೆ ಅಂತೇಳಿ. ಸೊ ಈ ಥರ ಇಷ್ಟು ದುರಂತ ಇರುತ್ತೆ. ಅವ್ರ ಕಣ್ಣೆಲ್ಲ ಹಳದಿ ಆಗಿರ್ತೈತಿ, ಎಲ್ಲ ನೋಡ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ. ಸೊ ದಿಸ್ ಇಸ್ ದ ಎಂಡ್ ಸ್ಟೇಜ್ ಆಫ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್. ಮೊನ್ನೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು, 3-4 ತಿಂಗಳಿಂದ ನಮ್ಮ ಸೆಕ್ಯೂರಿಟಿ ಗಾರ್ಡು ತೋರಿಸ್ತಾ ಇದ್ರು. ನಾವು ಅಲ್ಲಿ ಡ್ರಿಂಕ್ಸ್ ಮಾಡಬಾರ್ದಪ್ಪ ಅಂತ ಹೇಳಿದ್ವಿ. ಇದೇ ಥರ ಇತ್ತು ಅವ್ರದ್ದು ಬಾಡಿ, ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಅಂತೇಳಿ. ಏನಾಯ್ತು ಅಂದರೆ ಇಬ್ಬರು ಗಂಡ ಹೆಂಡತಿ ಹೇಳ್ಕೊಂಬಂದರು. ಯಾಕೆ ಮಾಡ್ತಾ ಇದೆ ಅಂತಂದರೆ ನನ್ನ ಗಂಡಗೆ ರಕ್ತವಾಂತಿ ಹೆಚ್ಚಾರ ಅಂತಂದ್ರು. ಆಯ್ತಪ್ಪ ಮಲ್ಕೋ ಡ್ರಿಪ್ ಹಚ್ತೀನಿ ಅಂತೇಳಿ ಸಿಸ್ಟ್ರಿಗೆ ಕರೆದೆ. ಅಷ್ಟರೊಳಗೆ ಮತ್ತೊಂದು ಸಲ ಬಳಕ್ಕಂತ ವಾಂತಿ ಮಾಡ್ಕೊಂಡು ನಾವು 500 ml ಕಿಡ್ನಿ ಟ್ರೇ ಒಳಗೆ ನಾವು ಮತ್ತೆ ಡ್ರಿಪ್ ಸ್ಟಾರ್ಟ್ ಮಾಡಿ 5 ನಿಮಿಷ ಆಗಿಲ್ಲ, ಇನ್ನೊಂದು ಸಲ ವಾಂತಿ ಮಾಡ್ಕೊಂಡ. ಈ ಲಾಸ್ಟ್ ಅರೌಂಡ್ 1 ಲೀಟರ್ ಆಫ್ ಬ್ಲಡ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಓನ್ಲಿ. ಸೊ ಏನಾಗಿರ್ತೈತಿ, ಅನ್ನನಾಳೊಳಗೆ ಸಣ್ಣ ಅಲ್ಸರ್ ಆಗ್ಬಿಟ್ಟಿರ್ತಾವೆ, ರಕ್ತನಾಳಗಳು ಅಲ್ಲೇ ಉಬ್ಬಿ. ಸೊ ನೀವು ದೇವದಾಸ್ ಪಿಕ್ಚರ್ ಎಲ್ಲ ನೋಡಿರ್ಬೋದು, 3 ಸಲ ವಾಂತಿ ಮಾಡ್ಕೊತಾನೋ, ಅಲ್ಲೇ 1.5 ಲೀಟರ್ ಬ್ಲಡ್ ಹೋಗ್ಬಿಡುತ್ತೆ. ಆಮೇಲೆ ಎಂಥ ದುರಂತ ಅಂದರೆ ಮೆಡಿಕಲ್ ಸೈನ್ಸ್ ಇಸ್ ಸೋ ಮಚ್ ಅಡ್ವಾನ್ಸ್, ಬಟ್ ವಿ ಕೆನಾಟ್ ಸೇವ್ ಸಚ್ ಪೇಷಂಟ್ಸ್, ವಿ ಕೆನಾಟ್ ಸೇವ್ ದೆಮ್. ಇದನ್ನು ಈಗ ಏನಾಗ್ತಾರೆ, ಆಲ್ಕೋಹಾಲಿಕ್ ಆಯಿತು, ಗಾಂಜಾ ಯೂಸರ್ಸ್ ಆಯಿತು, ಈ ಇದನ್ನಾಯಿತು, ದೇ ಆರ್ ನಾಟ್ ಡೆಸ್ಟ್ರಾಯಿಂಗ್. ಅವ್ರ ದೇಹನಷ್ಟೇ ಕೆಡ್ಸ್ಕೊತಿಲ್ಲ, ಅವರು ಇಡೀ ಸಮಾಜನೇ ಕೆಡಿಸ್ತಿದ್ದಾರೆ. ಯಾಕಂದರೆ ನೀವು ರಿಪೋರ್ಟ್ಸ್ ನೋಡ್ಬೋದು, ಮೊದಲೆಲ್ಲ ಪಾಸ್ಕೋ ಕೇಸಸ್ ಅವೆಲ್ಲ ಅಷ್ಟು ಜಾಸ್ತಿ ಇರ್ತಿರಲಿಲ್ಲ. ಈ ಕ್ರೈಮ್ ಅಗೇನ್ಸ್ಟ್ ವುಮೆನ್, ಪಾಸ್ಕೋ, ಥೆಫ್ಟ್, ಆಮೇಲೆ ಹ್ಯಾರಾಸ್ಮೆಂಟ್, ರೇಪ್ ಕೇಸಸ್ ಇವೆಲ್ಲ ಜಾಸ್ತಿ ಆಗ್ತದೆ. ನಿಮಗೆಲ್ಲ ಅನಿಸ್ತಿರ್ಬೋದು, ಇಲ್ಲಿ ಭಾಳ ಜನ ಕುಡುಕರು ಇರೋಂಗಿಲ್ಲ, ಅವ್ರಿಗೆ ಅನಿಸ್ತಿರ್ಬೋದು ಇದೆಲ್ಲ ನಮ್ಗೆ ಯಾಕೆ ಹೇಳ್ತಿದ್ದಾರೆ ಇವ್ರು ಅಂತೇಳಿ. ಯಾಕಂದರೆ ನೀವು ಒಬ್ಬರು ಜಾಗೃತ ಆದರೆ ಏನು ಮಾಡ್ಬೋದು, ನೀವು ಇಡೀ ಕುಟುಂಬರವನ್ನು, ನಿಮ್ಮ ಇಡೀ ಫ್ರೆಂಡ್ ಸರ್ಕಲಿಗೆ ನೀವು ಜಾಗೃತ ಮಾಡ್ಬೋದು. ನೀವು ಒಂದು ಕುಟುಂಬ ಜಾಗೃತ ಅಂತಂದರೆ ಅವ್ರು ಇಡೀ ಓಣಿಯನ್ನು ಜಾಗೃತ ಮಾಡ್ಬೋದು ಇದ್ರ ಬಗ್ಗೆ. ಯಾಕಂದರೆ ವಸುದೇವ ಕುಟುಂಬಕಂ ಅಂದರೆ ಇಡೀ ಮನುಕುಲವೇ ನಮ್ಮ ಕುಟುಂಬ ಇದ್ದಂಗೆ. ಸೊ ನಾವು ಅವ್ರ ಕಾಳಜಿ ಮಾಡಬೇಕು. ಅವ್ರು ತಪ್ಪು ದಾರಿ ನಡೆಯಂತಾರೆ ಅಂದರೆ ಅವ್ರು ಇತ್ತಿದ್ದೇ ಹೇಳ್ಬೇಕು. ಆಮೇಲೆ ಸಿಗರೇಟ್ ಅಂದರೆ 130 ಕೋಟಿ ಜನ ಈ ವರ್ಲ್ಡಲ್ಲಿ ಸಿಗರೇಟ್ ಸ್ಮೋಕರ್ಸ್ ಅದಾರೆ. ಆಮೇಲೆ ಹೈಯೆಸ್ಟ್ ನಂಬರ್ ಆಫ್ ಸಿಗರೇಟ್ ಸ್ಮೋಕರ್ ಆರ್ ಇನ್ ಕರ್ನಾಟಕ ಓನ್ಲಿ. ನೀವು ಅದು ಒಂದು ಸಿಗರೇಟ್ ತೊಗೊಳಗೆ ನೀವು ನಿಮ್ಮ ಮೈಂಡಿಗೆ ಬರಬೇಕು, ನೀವು 10 ರೂಪಾಯಿ ಕೊಟ್ಟು ಬರೀ ಸಿಗರೇಟ್ ತೊಗೋತಿಲ್ಲ, ಅದ್ರ ಜೊತೆ ಫ್ರೀಯಾಗಿ ಕ್ಯಾನ್ಸರ್ ರಿಸ್ಕ್, ಸ್ಟ್ರೋಕ್ ರಿಸ್ಕ್, ಹಾರ್ಟ್ ಅಟ್ಯಾಕ್ ರಿಸ್ಕ್ ಇವೆಲ್ಲ ಖರೀದಿ ಮಾಡತ್ತೀರಿ. ಆಮೇಲೆ ಭಾಳ ಜನ ನಂಗೆ ಹೇಳ್ತಾರೆ, ಕ್ಯಾನ್ಸರ್ನ ಆಗಿದ್ದು ನೋಡೇ ಇಲ್ಲ, ಎಷ್ಟು ಜನ ಸಿಗರೇಟ್ ಸೇರ್ತಾರೆ. ಕ್ಯಾನ್ಸರ್ ಇಸ್ ಲೈಕ್ ಮೇನ್ ಕೋರ್ಸ್ ಥರ. ಈಗ ಒಂದು ಹೋಟ್ಲಿಗೆ ಹೋದಾಗ ಮೇನ್ ಕೋರ್ಸ್ ನಿಮಗೆಲ್ಲ ಲಾಸ್ಟಿಗೆ ಕೊಡ್ತಾರೆ, ಅದೇ ಥರ. ಬಟ್ ಸ್ಟಾರ್ಟರ್ಸ್, ಸೂಪು ಫಸ್ಟಿಗೆ ಕೊಡ್ತಾರೆ. ಅದನ್ನು ಹೇಳ್ತೀನಿ ಏನೇನು ಬರ್ತಾವೆ, ಸ್ಟಾರ್ಟರ್, ಸೂಪ್ಸ್ ಏನೇನು ಇರ್ತಾವೆ ಅಂತೇಳಿ. ಸೊ ಆ ಸ್ಮೋಕ್ ಮಾಡೋರು ಕಣ್ಣು ನೋಡ್ಬೋದು ನೀವು, ಅವ್ರಿಗೆ ದೃಷ್ಟಿನ ಬರ್ತಾ ದೃಷ್ಟಿನ ಹಾಳಾಗ್ಬಿಟ್ಟಿರ್ತೈತಿ. ಬೋನ್ಸ್, ಇನ್ಕ್ರೀಸ್ ಇನ್ಸಿಡೆನ್ಸ್ ಆಫ್ ಫ್ರ್ಯಾಕ್ಚರ್. ಆಮೇಲೆ ಭಾಳಷ್ಟು ಯಂಗ್ಸ್ಟರ್ಸ್ ಬರ್ತಾರೆ. ಇಟ್ ಈಸ್ ಪ್ರೂವನ್ ಬಿಯಾಂಡ್ ಡೌಟ್, ಔಟ್ ಆಫ್ 10 ಸ್ಮೋಕರ್ 7 ಹ್ಯಾವ್ ಲೈಕ್ ಇರೆಕ್ಟೈಲ್ ಡಿಸ್ಫಂಕ್ಷನ್. ಅವ್ರ ಸಂತಾನೋತ್ಪತ್ತಿ ಎಫಿಷಿಯನ್ಸಿ ಕಮ್ಮಿ ಆಗಿರ್ತೈತಿ. ಆಮೇಲೆ ಹೆಂಗೆ ಹೆಣ್ಮಕ್ಳು ಬರ್ತಿದ್ದಾರೆ ರಿಕರೆಂಟ್ ಅಬಾರ್ಷನ್ಸ್ ಅಂತೇಳಿ. ಅವರಲ್ಲಿ ನಾವು ಅದು ರೆಟ್ರೋಸ್ಪೆಕ್ಟಿವ್ ಹಿಸ್ಟ್ರಿ ತೊಗೊಂಡಾಗ ಅವ್ರು ಅದನ್ನೇ ಹೇಳ್ತಾರೆ, ಸ್ಮೋಕಿಂಗ್ ನಾವು ವಾರ ಸ್ಮೋಕಿಂಗ್ ಮಾಡ್ತೀವಿ. ಸೊ ಅಲ್ಲಿ ಏನಾಗ್ತೈತೆ, ಅಂಡಾಶಯದ ಕ್ವಾಲಿಟಿ ಕಮ್ಮಿ ಆಗ್ಬಿಡುತ್ತೆ.
ಸೊ ಅದೇ ಥರ ದಿಸ್ ಇಸ್ ದ ಲಂಗ್ಸ್ ಆಫ್ ದ ಸ್ಮೋಕರ್. ನೀವು ನೋಡ್ಬೋದು ನಾರ್ಮಲ್ ಆಗಿ ಲಂಗ್ಸ್ ಹೆಂಗಿರುತ್ತೆ, ಪಿಂಕ್ ಹೆಲ್ತಿ ಸ್ಪಂಜ್ ಥರ ಇರುತ್ತೆ. ಬಟ್ ಅದು ಸ್ಮೋಕ್ ಮಾಡಿ ಮಾಡಿ ಅದರ ಟಾರ್ ತುಂಬ ಈ ಥರ ಆಗಿರ್ತದೆ, ಕಲ್ ಥರ ಆಗಿಬಿಡುತ್ತದೆ. ಅಲ್ಲಿ ಒಳಗೆ ಎಲ್ಲ ಕಫನೇ ಇರುತ್ತೆ, ಟಾರೇ ಇರುತ್ತೆ, ಅದು ಬಿಟ್ಟು ಗಾಳಿನೇ ಇರಲ್ಲ. ಸ್ಮೋಕಿಂಗ್ ಅಂತಂದರೆ ಹೆಂಗಂತಂದರೆ ನನ್ನ ಒಂದು ಅನುಭವದ ಮಾತು ಹೇಳ್ತಾ ಇದ್ದೀನಿ ನಾನು. ಒಂದು ಹೆಣ್ಮಗಳು ಬಂದಿದ್ದು, ಅಕ್ಕಿಗೆ ನಾ ಕೇಳಿದೆ ಲಂಗ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು, ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಅದಾವ ಅಂತೇಳಿ. ಏನೂ ಇಲ್ಲ ಅಂತಂದು ನಮ್ಗೆ ಅದೇ ಶಾಕ್ ಆಯಿತು, ಈಗ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಮತ್ತು ಲಂಗ್ ಕ್ಯಾನ್ಸರ್ ಹೆಂಗೆ ಬಂದಿರ್ಬೋದು ಅಂತೇಳಿ. ಆಮೇಲೆ ಅಕ್ಕಿಗೆ ಗಂಡನ ಕೇಳಿದ್ವಿ, ಅವ ಚೇಂಜ್ ಸ್ಮೋಕರ್. ಸೊ ಅದೇ ದುರಂತ. ಅದು ನಾವು ಸ್ಮೋಕಿಂಗ್ ಮಾಡಿದ್ರೆ ನಮ್ಮ ದೇಹನ ಅಷ್ಟೇ ಹಾಳು ಮಾಡ್ತಿರಲ್ಲ, ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರಿಗೂ ಕ್ಯಾನ್ಸರ್ ರಿಸ್ಕ್ ಕೊಡುತ್ತೆ. ಈಗ ನಾವು ನೋಡ್ತಾ ಇದ್ವಿ ಹೆಂಗೆ ಹುಡುಗರು ಶಾಲೆ ಹುಡುಗರು ಬ್ಲಡ್ ಕ್ಯಾನ್ಸರ್ ರಿಸ್ಕ್ ಇನ್ಕ್ರೀಸ್ ಆಗಿದೆ ಬಿಕಾಸ್ ಆಫ್ ದಿಸ್ ಪ್ಯಾಸಿವ್ ಸ್ಮೋಕಿಂಗ್ ಓನ್ಲಿ. ಆಮೇಲೆ ರೈತರು ಬರ್ತಾರೆ ನಮ್ಮ ಹತ್ರ, 30-40 ವರ್ಷ ಬಿಡಿ ಸೇರಿ ಗಣೇಶ್ ಬಿಡಿ ಅಥವಾ ನಾವು ಇದು 30 ನಂಬರ್ ಬಿಡಿ ಹೇಳ್ತೀವಲ್ಲ, ಅದನ್ನು 30-40 ವರ್ಷ ಇರ್ತಾರೆ ಅವರು. ಡಾಕ್ಟ್ರೇ ಕಾಲು ಭಾಳ ಒಂದು ಉರಿಯಾಗ್ತೈತಿ, ಕಾಲು ಕಪ್ಪಗಾಗತೈತಿ ಅಂತೇಳಿ ನಾವು ಅದೇ ಹೇಳ್ತೀವಿ. ದಿಸ್ ಇಸ್ ಡ್ರೈ ಗ್ಯಾಂಗ್ರೀನ್ ಆಫ್ ದ ಟೂ ಆಫ್ ದ. ಸೊ ಇದೇನಾಗುತ್ತೆ, ಇದಕ್ಕೆ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ಎನಿ ಟ್ರೀಟ್ಮೆಂಟ್. ಇದನ್ನು ಕಡಿಮೆ ತೆಗಿಬೇಕು, ಆಂಪಿಟೇಷನ್. ನಾ ಫಾರ್ಮಸಿಗೆ ಸ್ಟ್ರಿಕ್ಟಾಗಿ ಹೇಳ್ತೀನಿ. ಆಮೇಲೆ ಕೆಲವರು ಕೂಲಿ ಕಾರ್ಮಿಕರು ಬಂದಿರ್ತಾರೆ, ಬಿಡಿ ಕಂಟಿನ್ಯೂ 200 ರೂಪಾಯಿ ಸೇರ್ತಿರ್ತಾರೆ ಅವರು ದಿನಕ್ಕೆ. ನಿಮ್ಗೆ ಕಾಲು ಬೇಕಂದ್ರೆ ಬಿಡಿ ಮರ್ತು ಬಿಡ್ರಿ ಅಂತ ಹೇಳ್ತೀನಿ ನಾನು, ಅಥವಾ ಬಿಡಿ ಬೇಕಂದ್ರೆ ಕಾಲು ಮರ್ತು ಬಿಡ್ರಿ, ಸಿಂಪಲ್. ಅದೇನಾಗುತ್ತೆ, ಇದು ನಾವು ತೆಗೆದು ಕಳಿಸಿರ್ತೀವಿ 3 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಖಾಲಿ ಮಾಡ್ಕೊಂಡು ಬರ್ತಾನೆ. ಅಂದರೆ ದಿಸ್ ಅಡಿಕ್ಷನ್ ಇಸ್ ಸೋ ಮಚ್ ಸಿವಿಯರ್ ಅಂತ ನಾನು ಐ ವಾಂಟ್ ಟು ಟೆಲ್. ಆ್ಯಂಡ್ ದಿಸ್ ಇಸ್ ದ ಟೊಬ್ಯಾಕೋ ಸ್ಟೇಜಿಂಗ್. ನೀವು ಯಾರು ಸ್ಮೋಕ್ ಮಾಡ್ತಿರ್ತಾರಲ್ಲ, ಕಾರು ಫಿಂಗರ್ ನೇಲ್ ಸ್ಟೇಜಿಂಗ್ ಆಗಿರ್ತೈತಿ. ಈಗ ನಾವು ಭಾಳ ಜನ ಯಂಗ್ಸ್ಟರ್ಸಲ್ಲಿ ನೋಡ್ತಾ ಇದ್ವಿ, ಈಗ ನೀವು ನ್ಯೂಸಲ್ಲಿ ನೋಡ್ತಿರ್ಬೋದು. ಸೋ ಮೆನಿ ಯಂಗ್ಸ್ಟರ್ಸ್ 30, 35, 40 ಇಯರ್ಸ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಸಡನ್ನಾಗಿ ಸ್ಟ್ರೋಕ್ ಆಯಿತು, ಪಾರ್ಶ್ವಗಳು. ನಾವು ಸ್ಟ್ರೋಕ್ ನೋಡೇ ಇರಲಿಲ್ಲ ನಮ್ಮ ಮೆಡಿಕಲ್ MBBS ಮಾಡುವಾಗ. ಲೆಸ್ ದೆನ್ 25-30 ಇಯರ್ಸಲ್ಲಿ ನೋಡೇ ಇರಲಿಲ್ಲ. ಬಟ್ ಈಗ ನಾನು ಡೈಲಿ 1 or 2 ಕೇಸಸ್ ನೋಡ್ತಾ ಇದ್ವಿ. ಸೊ ಸಮಯದ ಅಭಾವದಿಂದ ನಾನು ಜಲ್ದಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಗುಟ್ಕಾ ಚೀವರ್ಸ್ ಭಾಳ ಜನ ಇದ್ದಾರೆ ಈ ನಾರ್ತ್ ಕರ್ನಾಟಕ ಬೆಲ್ಟಲ್ಲಿ. ಸ್ವಲ್ಪ ಜನ ಯಂಗ್ಸ್ಟರ್ಸ್ ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ ಬಾಯಿನ ತೆಗಿಯೋಕೆ ಬರ್ತಿರಂಗಿಲ್ಲ, ಯಾಕಂದ್ರೆ ಫುಲ್ ಪ್ಲಾಸ್ಟಿಕ್ ಥರ ಆಗಿಬಿಟ್ಟಿರ್ತೈತಿ. ತಂಬಾಕು ಹಾಕೊಂಡು 1 ಸೆಂಟಿಮೀಟರ್ ಬಾಯಿ ಕೂಡ ಇಲ್ಲಾಂದ್ರೆ ನಮ್ಮ 3-4 ಬೆಳೆಗಳು ಒಳಗೆ ಹೋಗ್ತಿರ್ತಾವೆ. ಇಲ್ಲಾಂದ್ರೆ 1 ಸೆಂಟಿಮೀಟರ್ ಬಾಯಿನೂ ತೆಗಿಯೋಕೆ ಆಗ್ತಿರಂಗಿಲ್ಲ. ಅವ್ರಿಗೆ ನಾವು ಟ್ಯೂಬ್ ಹಾಕಿ ಅದ್ರ ಮುಖಾಂತರ ಗಂಜಿ ಎಲ್ಲ ಕೊಡ್ತಿರ್ತೀವಿ. ಮತ್ತು ಸ್ವಲ್ಪ ಜನ ನನ್ನ ಪೇಷಂಟ್ಸ್ ಕೇಳ್ತಾರೆ, ಈಗ ಸರ್ ಇದು ಆಲ್ಕೋಹಾಲ್ ಟೊಬ್ಯಾಕೋ ಬ್ಯಾನ್ ಮಾಡಿಬಿಡ್ಬೇಕು ಗೌರ್ಮೆಂಟ್, ನಮಗೆಲ್ಲ ಇದು ಇಷ್ಟೆಲ್ಲ ಹಾನಿ ಮಾಡ್ತಾ ಇದೆ, ಇಷ್ಟೆಲ್ಲ ದುಷ್ಪರಿಣಾಮ ಇದ್ರೆ ಯಾಕೆ ಬ್ಯಾನ್ ಮಾಡಲ್ಲ, ಅದಕ್ಕೆ ಸೊಲ್ಯೂಷನ್ ಯಾಕೆ ಬ್ಯಾನ್ ಮಾಡಲ್ಲ ಅಂತಂದರೆ, ಬ್ಯಾನ್ ಮಾಡಿಬಿಟ್ರೆ ಏನಾಗುತ್ತೆ, ಬ್ಲ್ಯಾಕ್ ಮಾರ್ಕೆಟ್ ಜಾಸ್ತಿ ಆಗಿಬಿಡುತ್ತೆ, ಅದ್ರ ಕಳಿ ಬಗ್ಗೆ ಸರಿಯಾಗಿ ಜಾಸ್ತಿ ಆಗುತ್ತೆ, ಅದ್ರ ಇಲ್ಲಿಗಲ್ ಸೆಲ್ಲಿಂಗ್ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಕಂಟ್ರೋಲ್ ಹೋಗ್ಬಿಡುತ್ತೆ. ಆಮೇಲೆ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗ್ಬಿಡುತ್ತೆ, ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಅದರಿಂದ ನಾವೇನು ಮಾಡ್ಬೇಕು, ಇದನ್ನು ಕಲ್ಚರಲಿ ಮತ್ತು ಸೋಷಿಯಲಿ ರಿಜೆಕ್ಟ್ ಮಾಡಬೇಕು. ನಾವು ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಸರ್ಕಲಿಂದ ಇದನ್ನೆಲ್ಲ ತೆಗಿತಾ ಬರಬೇಕು, ಆವಾಗ ಗೌರ್ಮೆಂಟ್ ಕೂಡ ಬ್ಯಾನ್ ಮಾಡ್ಬೋದು. ಸೊ ಸ್ಮೋಕಿಂಗ್ ಬಿಟ್ಟಾಗ ಏನಾಗುತ್ತೆ ಅಂದರೆ ವಿತಿನ್ 10 minutes ನಿಮ್ದು BP ಮತ್ತು ಹಾರ್ಟ್ ರೇಟ್ ನಾರ್ಮಲ್ ಆಗುತ್ತೆ. ಆಮೇಲೆ 1 monthದಾಗ ನಿಮ್ದು ಲಂಗ್ಸಿದ್ದು ಕಫ ಕ್ಲಿಯರ್ ಆಗಿ ಬರುತ್ತೆ. ಆಮೇಲೆ more than 10 years ಆದಮೇಲೆ ನಿಮ್ದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಈಕ್ವಲ್ ಟು ನಾನ್ ಸ್ಮೋಕರ್ ಆಗುತ್ತೆ. ಆಫ್ಟರ್ 15 years ನಿಮ್ಮದು ಕ್ಯಾನ್ಸರ್ ರಿಸ್ಕ್ ಈಕ್ವಲ್ ಟು ನಾನ್ ಸ್ಮೋಕರ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ 15 years ಫಾರ್ ದ ಎಫೆಕ್ಟ್ ಆಫ್ ಸ್ಮೋಕಿಂಗ್ ಟು ಗೋ. ಆಮೇಲೆ ಏನಾಗುತ್ತೆ, ನನಗೆ ಕೆಲವೊಂದು ಜನ ಕೇಳ್ತಾರೆ, ನಾವು ಸ್ಮೋಕಿಂಗ್ ಸ್ಟಾಪ್ ಮಾಡಿರಿ, ಆಮೇಲೆ ಅವರಿಗೆ ಆಲ್ಕೋಹಾಲಿಸಮ್ ಸ್ಟಾಪ್ ಮಾಡಿರಿ ಅಂತಂದರೆ, ಸರ್ ಮತ್ತು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರೆ ಜೀವನದಾಗ ಏನು ಕಿಕ್ಕ ಇರಲ್ಲ, ಕಿಕ್ ಹೆಂಗೆ ಬೇಕು ನಮ್ಗೆ. ನಾ ಅದೇ ಹೇಳ್ತೀನಿ, ನೀವು ಯಾವುದೋ ಒಂದು ಹವ್ಯಾಸ ಹಾಬಿನ ಜಾಯಿನ್ ಮಾಡಿರಿ, ಯಾವುದೋ ಸ್ಪೋರ್ಟ್ಸ್ ಮಾಡಿರಿ, ಅಥವಾ ಇದರಿಂದನೂ ಎಂಡೋರ್ಫಿನ್ ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಅಥವಾ ಯಾವುದಾದ್ರೂ ಒಂದು ನೀವು ಇದಕ್ಕೆ ಜಾಯ್ನ್ ಆಗಿರಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ನಮ್ಮ ಸಾಲಿಡಾರಿಟಿ ಯೂತ್ ನಿಮ್ಮ ಥರ ಜಾಯ್ನ್ ಆಗಿ ಒಂದು ಆರ್ಫನೇಜಿಗೆ ಹೆಲ್ಪ್ ಮಾಡಿರಿ, ಅಥವಾ ಇದಕ್ಕೆ ಓಲ್ಡ್ ಏಜ್ ಹೋಗಿ ಹೆಲ್ಪ್ ಮಾಡಿರಿ ಅಂತೇಳಿ, ಅಥವಾ ಯೋಗ ಸ್ಪಿರಿಚುಯಾಲಿಟಿಗೆ ಯು ಟರ್ನ್ ಟುವರ್ಡ್ಸ್. ಸೊ ಇಷ್ಟೆಲ್ಲ ಹೇಳ್ತಾ I want to end finally I want to tell to all the youngsters here is prevention is better than cure. ಇನ್ನೂ ಮುಂದೆ ಹೋಗಿ ಹೇಳಬೇಕಂದ್ರೆ ಪ್ರಿಕಾಷನ್ is still the best. I want to thank the Solidarity Youth Team for giving me this opportunity. Thank you so much.